ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಕೇವಲ 20 ಸೆಕೆಂಡ್ಗಳ ಅಂತರದಲ್ಲೇ ಬೈಕ್ ಸವಾರ ಬಚಾವಾಗಿದ್ದೇ ರೋಚಕ. ಐಷಾರಾಮಿ ಕಾರಲ್ಲಿ ಓಡಾಡ್ತಿದ್ದ ಜನರಿಂದು ಟ್ರ್ಯಾಕ್ಟರ್ನಲ್ಲಿ ಓಡಾಡುವಂತಾಗಿದ್ಯಾಕೆ ನೋಡೋಣ ಮುಳುಗಿದ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಡರಾತ್ರಿ ಸುರಿದ ಮಹಾಮಳೆಗೆ ಬೆಂಗಳೂರಿನ ಯಲಹಂಕದಲ್ಲಿರುವ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ 2,000 ನಿವಾಸಿಗಳಿಗೆ ಜಲ ದಿಗ್ಬಂಧನ ಹಾಕಲಾಗಿತ್ತು. ಇನ್ನು 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಮುಳುಗಡೆಯಾಗಿದ್ವು. ಅಪಾರ್ಟ್ಮೆಂಟ್ನಿಂದ ಹೊರಬರಲಾರದೆ ನಿವಾಸಿಗಳು ಪರದಾಡಿದ್ರು. ಯುವಕರು ಅಗತ್ಯ ವಸ್ತುಗಳನ್ನು ಹಿಡಿದು ಅಪಾರ್ಟ್ಮೆಂಟ್ ಖಾಲಿ ಮಾಡಿದ್ರು. ಬೋಟ್, ಟ್ರಾಕ್ಟರ್ ಮೂಲಕ ನಿವಾಸಿಗಳನ್ನ ಸ್ಥಳಾಂತರಿಸಲಾಯಿತು. ಬೆಂಗಳೂರಿನ ಬೆನ್ನಿಪೇಟೆಯಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿತ್ತು. ಮನೆಗಳು ಜಲಾವೃತವಾಗಿ 50ಕ್ಕೂ ಹೆಚ್ಚು ಮಂದಿ ಬಂಧಿಯಾಗಿದ್ರೆ ಕಾಂಪೌಂಡ್ ಕುಸಿದು 10ಕ್ಕೂ ಅಧಿಕ ಬೈಕ್ಗಳು ಜಖಂಗೊಂಡಿವೆ. ಕೇವಲ 20 ಸೆಕೆಂಡ್ನಲ್ಲಿ ಒಬ್ಬ ಸವಾರ ಪಾರಾಗಿದ್ದಾನೆ. ಡ್ರೈನೇಜ್ ನೀರು ನುಗ್ಗಿ ಬೆನ್ನಿಪೇಟೆ 1ನೇ ಕ್ರಾಸ್ ಕೆಸರುಮಯವಾಗಿದೆ. ಮನೆ ಸಂಪ್ಗಳಿಗೆ ಡ್ರೈನೇಜ್ ನೀರು ನುಗ್ಗಿ ಭಾರೀ ಅವಾಂತರವೇ ನಡೆದು ಹೋಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಅಪಾರ್ಟ್ಮೆಂಟ್ಗೂ ಮಳೆ ನೀರು ನುಗ್ಗಿದ್ದು ಶ್ರೀಪ್ರಿಯ ರೆಸಿಡೆನ್ಸಿ ಜಲಾವೃತಗೊಂಡಿದೆ. ಪಾರ್ಕಿಂಗ್ ಸ್ಲಾಟ್ಗೂ ನೀರು ನುಗ್ಗಿದ್ದು ಕಾರು, ಬೈಕ್ಗಳು ಮುಳುಗಡೆಯಾಗಿವೆ. ಅಲ್ಲದೆ ಮಲ್ಲೇಶ್ವರಂನ 13ನೇ ಕ್ರಾಸ್ ಮಧ್ಯಭಾಗದಲ್ಲಿ ಭೂಕುಸಿತ ಉಂಟಾಗಿದ್ದು ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಬಿಬಿಎಂಪಿ ಕಳಪೆ ಕಾಮಗಾರಿಯೇ ಗುಂಡಿ ಕುಸಿತಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಇದೇ ಮಲ್ಲೇಶ್ವರಂನ 17ನೇ ಕ್ರಾಸ್ನಲ್ಲಿ 10ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದ್ದು ಆಟೋ, ಕಾರು, ಬೈಕ್ಗಳು ಜಖಂಗೊಂಡಿವೆ. ಟಿವಿ9ನಲ್ಲಿ ಸುದ್ದಿ ಪ್ರಸಾರವಾದ ಒಂದೇ ಗಂಟೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ 13ನೇ ಕ್ರಾಸ್ನಲ್ಲಿ ನಿರ್ಮಾಣವಾಗಿದ್ದ ಬೃಹತ್ ಗುಂಡಿಗೆ ಮುಕ್ತಿ ಸಿಕ್ಕಿದೆ. ರಾತ್ರಿ ಸುರಿದ ಮಳೆಗೆ ಏಕಾಏಕಿ ಕುಸಿದು ಬೃಹತ್ ಗುಂಡಿ ನಿರ್ಮಾಣವಾಗಿತ್ತು. ಕಳಪೆ ಕಾಮಗಾರಿ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಟಿವಿ9ನಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಬಿಬಿಎಂಪಿ ಅಧಿಕಾರಿಗಳು ಗುಂಡಿ ಮುಚ್ಚಿಸಿದ್ದಾರೆ. ರಾತ್ರಿ ಸುರಿದ ಭಾರೀ ಮಳೆಗೆ ರಸ್ತೆ ಕೆಸರು ಗದ್ದೆಯಂತಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನ ಚಂದಾಪುರ ಪುರಸಭೆ ವಾರ್ಡ್ ನಂಬರ್ 20ರಲ್ಲಿ ನಿವಾಸಿಗಳು ಪರದಾಡಿದ್ದಾರೆ. ಹೆಡ್ ಮಾಸ್ಟರ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತಗೊಂಡಿದ್ದು ನಿತ್ಯ ಓಡಾಡೋ ಜನ ನರಕಯಾತನೆ ಅನುಭವಿಸಿದ್ದಾರೆ. ಜೀವ ಭಯದಲ್ಲೇ ವಾಹನ ಸವಾರರು, ಪಾದಚಾರಿಗಳು ಓಡಾಡ್ತಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಇದ್ರೂ ಚಂದಾಪುರ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ. ನಿನ್ನೆ ಸಿಲಿಕಾನ್ ಸಿಟಿ ಮಂದಿಗೆ ಮಳೆ ಆಘಾತ ತಂದಿಟ್ಟಿದೆ. ಬೆಂಗಳೂರಿನಲ್ಲಿ ಸರಾಸರಿ 36 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಕೊಟ್ಟಿಗೆಪಾಳ್ಯ 113 ಮಿಲಿಮೀಟರ್, ಹಂಪಿನಗರ 108 ಮಿಲಿಮೀಟರ್, ನಾಗಪುರ 107.5 ಮಿಲಿಮೀಟರ್, ಚೌಡೇಶ್ವರಿ ನಗರ 79.5 ಮಿಲಿಮೀಟರ್, ಮಾರುತಿ ನಗರದಲ್ಲಿ 75.5 ಮಿಲಿಮೀಟರ್ ಮಳೆಯಾಗಿದೆ. ನಂದಿನಿ ಲೇಔಟ್ 71.5 ಮಿಲಿಮೀಟರ್, ರಾಜಾಜಿನಗರದಲ್ಲಿ 59 ಮಿಲಿಮೀಟರ್, ನಾಯಂಡ್ರಳ್ಳಿ 46 ಮಿಲಿಮೀಟರ್, ಎಚ್ಎಎಲ್ ಏರ್ಪೋರ್ಟ್ 45 ಮಿಲಿಮೀಟರ್, ವಿದ್ಯಾರಣ್ಯಪುರ 45 ಮಿಲಿಮೀಟರ್, ಪುಟ್ಟೇನಹಳ್ಳಿ 42.5 ಮಿಲಿಮೀಟರ್, ಆರ್ಆರ್ ನಗರ 42.5 ಮಿಲಿಮೀಟರ್, ರಾಜಮಹಲ್ ಗುಟ್ಟಹಳ್ಳಿ 42.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಗೋವಿನ ಜೋಳ ನೆಲಕಚ್ಚಿದ ಘಟನೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದೆ. 2-3 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಮೆಕ್ಕೆಜೋಳ ಮಣ್ಣು ಪಾಲಾಗಿದ್ದು ರೈತ ಷಣ್ಮುಖಪ್ಪ ಕಂಗಾಲಾಗಿದ್ದಾರೆ. ಇನ್ನು ಹಾಳಾದ ಮೆಕ್ಕೆಜೋಳ ನೋಡಿ ರೈತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಮೆಕ್ಕೆಜೋಳ ಹಾನಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇದು ಮಳಿ ಗಾಳಿ ಎಲ್ಲ ಈ ಒಳಗ ನೆಲದಾಗ ಕಾಣದಂಗ ಹೊಕ್ಕು ನೆಲಕ್ಕೆ ಕೆಡಿಬಿಟ್ಟೈತ್ರಿ. ಇದು ಆ ನಮೂನಿ ಆಗ್ಬಿಟ್ಟೈತ್ರಿ. ಗಿಡನ ಉಳ್ಳೇವ್ರಿ, ಗಿಡಕ್ಕನ ಉಳ್ಳೇವ್ರಿ. ನಮ್ಮ ರೈತರು ಬಾಳ್ಯಾವ್ ನೋಡ್ರಿ, ಎದಕ್ಕೂ ಬರ್ದಂಗ ಆಗೈತಿ ನೋಡ್ರಿ. ಕಣ್ಣೀರ ಕೈ ತೊಳಿದ್ರಿ, ಆ ನಮೂನಿ ಆಗೈತಿ. ಸರ್ಕಾರ ಇದನ್ನು ನೋಡ್ಕೊಂಡು ಒಟ್ಟು ಪರಿಶೀಲನೆ ಮಾಡಿ ನಮಗೆ ಏನಾದರೂ ಪರಿಹಾರ ಕೊಡಬೇಕಂತ ದಯಮಾಡಿ ಅವರಲ್ಲಿ ಕೇಳ್ಕೊಂತೀವಿ ನಾವು.
ಭಾರೀ ಮಳೆಗೆ ಯಾದಗಿರಿ ಜಿಲ್ಲೆ ಪಗಲಾಪುರ ಬಳಿಯ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಕುಸಿದು ಬಿದ್ದಿದೆ. ಹೀಗಾಗಿ ರಭಸವಾಗಿ ಹರಿಯುತ್ತಿದ್ದ ನೀರನ್ನ ಲೆಕ್ಕಿಸದೆ ಅಂಗೈಯಲ್ಲಿ ಜೀವ ಹಿಡಿದು ಜನ ಹಳ್ಳ ದಾಟುತ್ತಿದ್ದಾರೆ. ಸೇತುವೆಯ ಪೈಪ್ ಮೇಲೆ ನಡೆದು ಊರುಗಳಿಗೆ ತೆರಳುವ ದುಸ್ಸಾಹಸ ಮಾಡುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿನ ಪುಷ್ಕರಣಿ ಬೀದಿಯಲ್ಲಿ ಮಳೆಗೆ ಗೋಡೆ ಕುಸಿದು ವೃದ್ಧ ಕುಳಗಟ್ಟೆ ಬಸವರಾಜಪ್ಪ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಮೃತ ಬಸವರಾಜಪ್ಪ ಮಗ ಮತ್ತು ಸೊಸೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಚನ್ನಗಿರಿ ತಹಶೀಲ್ದಾರ್ ರುಕ್ಮಿಣಿಬಾಯಿ ಭೇಟಿ ನೀಡಿ ಮೃತ ವೃದ್ಧನ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಮೊಯ್ದೀನ್ ಭಾವ ತಮ್ಮ ಮುಮ್ತಾಜ್ ನಾಪತ್ತೆಯಾಗಿದ್ದು ಕೂಳೂರು ಸೇತುವೆ ಬಳಿ ಹುಡುಕಾಟ. ಮುಮ್ತಾಜ್ ಅಲಿ ನಾಪತ್ತೆಗೆ ಮಹಿಳೆ ಬ್ಲಾಕ್ ಮೇಲ್ ಮಾಡಿದ್ದೇ ಕಾರಣವಾಯಿತಾ? ಫಲ್ಗುಣಿ ನದಿಗಿಳಿದು ಮುಳುಗು ತಜ್ಞರಿಂದ ಹುಡುಕಾಟ. ಇದೆಲ್ಲವನ್ನು ನೋಡೋಣ ಮುಮ್ತಾಜ್ ನಾಪತ್ತೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಶಾಸಕ ಮೊಯ್ದೀನ್ ಬಾವ ಸೋದರ ಮುಮ್ತಾಜ್ ಅಲಿ ನಾಪತ್ತೆಯಾಗಿದ್ದಾರೆ. ಮಂಗಳೂರಿನ ಕೂಳೂರಿನ ಸೇತುವೆ ಮೇಲೆ ಮುಮ್ತಾಜ್ರ ಕಾರು ಪತ್ತೆಯಾಗಿದ್ದು ಬ್ರಿಡ್ಜ್ ಮೇಲೆ KA 19 MG 0004 ಸಂಖ್ಯೆಯ BMW X5 ಕಾರು ಪತ್ತೆಯಾಗಿದೆ. ನಿನ್ನೆಯಿಂದಲೇ ಮುಮ್ತಾಜ್ ನಾಪತ್ತೆಯಾಗಿ ಕುಟುಂಬದವರು ಆತಂಕದಲ್ಲಿದ್ದಾರೆ. ಸ್ಥಳಕ್ಕೆ ಬಂದ ಮೊಯ್ದೀನ್ ಬಾವ ಮತ್ತು ಕುಟುಂಬದವರು ಕಣ್ಣೀರಿಟ್ಟರು. ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಮುಮ್ತಾಜ್ರ BMW X5 ಕಾರು ಪತ್ತೆಯಾಗಿದೆ. ವಿವಿಧ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ತೊಡಗಿಸಿಕೊಂಡಿದ್ದ ಅಲಿ ನಾಪತ್ತೆಯಿಂದ ಕುಟುಂಬದವರು ಆತಂಕಗೊಂಡಿದ್ದಾರೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅಗ್ರವಾಲ್ ಭೇಟಿ ನೀಡಿದ್ರು. ಈ ವೇಳೆ ಪೊಲೀಸ್ ಕಮಿಷನರ್ ಮುಂದೆ ಕುಟುಂಬದವರು ಕಣ್ಣೀರಾದರು. ಮುಮ್ತಾಜ್ ಅಲಿ ಮಿಸ್ಸಿಂಗ್ ಬೆನ್ನಲ್ಲೇ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು ಮುಂಜಾನೆ 3 ಗಂಟೆಗೆ ಮನೆಯಲ್ಲಿ ಕೆಲ ಕಾರಣಗಳಿಂದ BMW ಕಾರು ಚಲಾಯಿಸಿ ಬಂದಿದ್ರು. ಕೂಳೂರು ಸೇತುವೆಯಲ್ಲಿ ಕಾರು ಅಪಘಾತವಾಗಿ ಕಾಣೆಯಾಗಿದ್ದಾರೆ. ಈ ವಿಚಾರ ಮಗಳಿಗೆ ತಿಳಿದು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಅಂತ ಹೇಳಿದ್ದಾರೆ. ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಕಾರು ಅಪಘಾತದ ಬಳಿಕ ಮುಮ್ತಾಜ್ ಅವರು ಸೇತುವೆಯಿಂದ ಕೆಳಗೆ ಹಾರಿರುವ ಬಗ್ಗೆ ಸಂಶಯವಿದೆ. ವಿವಿಧ ತಂಡಗಳು ನದಿಯಲ್ಲಿ ಶೋಧ ನಡೆಸುತ್ತಿವೆ. FSL ಅಧಿಕಾರಿಗಳು ಕಾರು ಪರಿಶೀಲಿಸುತ್ತಿದ್ದಾರೆ. ಕುಟುಂಬದಿಂದ ಕೆಲ ಮಾಹಿತಿಗಳು ಬಂದಿದ್ದು ಘಟನೆಯ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಹೇಳಿದ್ರು. ಸಂಶಯ ಇದೆ ದಟ್ ಅವರು ಬ್ರಿಡ್ಜ್ ಇಂದ ಜಂಪ್ ಮಾಡಿರಬಹುದು. ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಮುಮ್ತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ FSL ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕಾರು ಅಪಘಾತ ನಡೆದಿರುವ ಸ್ಥಳದಲ್ಲಿ FSL ಸಿಬ್ಬಂದಿ ಇಂಚಿಂಚು ಬಿಡದೆ ಶೋಧ ನಡೆಸಿದ್ರು. ಡೋರ್ ಹ್ಯಾಂಡಲ್ ಬಳಿ ಫಿಂಗರ್ ಪ್ರಿಂಟ್ ಮಾದರಿ ಸಂಗ್ರಹಿಸಿದ್ರು. ಮುಮ್ತಾಜ್ ಸೇತುವೆಯಿಂದ ನದಿಗೆ ಹಾರಿರುವ ಶಂಕೆ ವ್ಯಕ್ತವಾಗಿದ್ದು ಫಲ್ಗುಣಿ ನದಿಯಲ್ಲಿ SDRF ಮತ್ತು NDRF ಹಾಗೂ ಅಗ್ನಿಶಾಮಕ ದಳ ಹುಡುಕಾಟ ನಡೆಸುತ್ತಿದೆ. ಕೂಳೂರು ಬ್ರಿಡ್ಜ್ ಅಡಿ ಭಾಗದಲ್ಲಿ ಬೋಟ್ಗಳನ್ನು ಬಳಸಿ ಹುಡುಕಾಟ ನಡೆಸಲಾಗುತ್ತಿದೆ. ಈಜು ತಜ್ಞ ಈಶ್ವರ್ ಮಲ್ಪೆ ಅವರಿಂದಲೂ ಮುಮ್ತಾಜ್ ಶೋಧ ಕಾರ್ಯಾಚರಣೆ ನಡೆದಿದೆ. ಫಲ್ಗುಣಿ ನದಿಯಲ್ಲಿ ಸ್ಕೂಬಾ ಡೈವ್ ಮಾಡಿ ಶೋಧ ನಡೆಸುತ್ತಿದ್ದಾರೆ. ಬ್ರಿಡ್ಜ್ ಕೆಳಗೆ 100 ಮೀಟರ್ ಸುತ್ತಮುತ್ತ ಸ್ಕೂಬಾ ಮಾಡಿ ಶೋಧ ಮಾಡುತ್ತೇವೆ. ನದಿ ನೀರು ಸಮುದ್ರಕ್ಕೆ ಸೇರುವ ಮುನ್ನ ಕಾರ್ಯಾಚರಣೆ ಮಾಡಬೇಕು, ಇಲ್ಲದಿದ್ದರೆ ಕಾರ್ಯಾಚರಣೆ ಕಷ್ಟವಾಗುತ್ತೆ ಎಂದು ಈಜು ತಜ್ಞ ಈಶ್ವರ್ ಮಲ್ಪೆ ಹೇಳಿದ್ರು. ನೀರಿನ ಅಡಿಭಾಗದಲ್ಲಿ ತುಂಬಾ ವಿಸಿಬಿಲಿಟಿ ಕಮ್ಮಿ ಉಂಟು, ಯಾಕಂದರೆ ಕತ್ತಲೆ ಆಗಿದೆ. ಯಾಕಂದರೆ ಟಾರ್ಚ್ ಇದ್ದರೆ, ಅಂಡರ್ವಾಟರ್ ಟಾರ್ಚ್ ಇದ್ದರೆ ಮಾತ್ರ ಆ ಜಾಗದಲ್ಲಿ ನೋಡ್ಬೋದು. ಟಾರ್ಚ್ ಇಲ್ಲದೆ ತುಂಬ ಕಷ್ಟ ಆಗ್ತಾ ಉಂಟು. ಎಲ್ಲಾದರೂ ಒಬ್ಬರಿಗೆ ಕೈ ತಪ್ಪಿ ಹೋದ್ರೂ ಸಹ ಗೊತ್ತಾಗಲ್ಲ.
ಕೂಳೂರಿನ ಬ್ರಿಡ್ಜ್ನಿಂದ ಸದ್ಯಕ್ಕೆ 100 ಮೀಟರ್ ಸುತ್ತಮುತ್ತ ಹುಡುಕಾಟ ನಡೆಸಲಾಗಿದೆ ಅಂತ ಈಜು ತಜ್ಞ ಈಶ್ವರ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅವರು, ಬ್ರಿಡ್ಜ್ ಆಳಕ್ಕೆ ಇಳಿದು ಹುಡುಕಾಟ ನಡೆಸಿದ್ದೇವೆ. ಸೇತುವೆ ಕಾಮಗಾರಿ ನಡೀತಾ ಇರುವುದರಿಂದ ಕೆಳಗೆ ಕಬ್ಬಿಣದ ಸರಳು ಮತ್ತು ಚೀಲಗಳಿವೆ. ಕೆಳಗೆ ಕತ್ತಲೆ ಇರುವುದರಿಂದ ಕಾರ್ಯಾಚರಣೆಗೆ ತೊಡಕಾಗಿದೆ. ಇಲ್ಲಿ ಬಿದ್ದಿದ್ದರೆ ಇಲ್ಲೇ ಸಿಗಬೇಕು. ಇಷ್ಟು ಬೇಗ ಸಮುದ್ರ ಸೇರುವುದಿಲ್ಲ ಅಂತ ಹೇಳಿದ್ರು. ಇಲ್ಲ, ಸಮುದ್ರಕ್ಕೆ ಹೋಗಿಲ್ಲ. ಖಂಡಿತವಾಗಿ ಸಮುದ್ರ ಹಾಗೆ ಬಿದ್ದ ತಕ್ಷಣ ಹೋಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ನೀರು ಒತ್ತಡದಲ್ಲಿ ಅಡಿಭಾಗ ಕಲ್ಲಿನ ಗೊಟ್ಟರಿದೆ ಅಡಿಭಾಗದ, ಅದರಿಂದ ಗೋಣಿ ಎಲ್ಲ ಉಂಟು, ಅದರಿಂದ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಿಎಂ ಮುಮ್ತಾಜ್ ಅಲಿ ನಾಪತ್ತೆ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಮಿಸ್ಸಿಂಗ್ ಮಿಸ್ಟರಿ ಹಿಂದೆ ಮಹಿಳೆ ಕೈವಾಡ ಇರುವುದು ಬಯಲಾಗಿದೆ. ಮುಮ್ತಾಜ್ ಅಲಿಗೆ ಮದುವೆ ಆಗುವಂತೆ ಮಹಿಳೆ ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ. ಅದಕ್ಕೆ ಸುರತ್ಕಲ್ನ 4 ಸಹಕಾರ ನೀಡಿದ್ದರಂತೆ. ವಿಡಿಯೋ ಇಟ್ಕೊಂಡು ಮಹಿಳೆ ಮತ್ತು ಆ 4ರಿಂದ ಬ್ಲಾಕ್ ಮೇಲ್ ನಡೆದಿತ್ತು. ಇದರಿಂದ ಬೇಸತ್ತು ಮುಮ್ತಾಜ್ ಆತ್ಮಹತ್ಯೆಗೆ ಮುಂದಾದ್ರ ಅನ್ನೋ ಅನುಮಾನ ಶುರುವಾಗಿದೆ. ಸಿಎಂ ವಿರುದ್ಧದ ಮುಡಾ ಕೇಸ್ ತನಿಖೆ ಚುರುಕುಗೊಂಡ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು ಮಾಹಿತಿ ಸಂಗ್ರಹಿಸುತ್ತಾ ಇದೆ. ಪಕ್ಷ ವಿರೋಧಿಗಳ ಮೇಲೂ ಕೂಡ ಕಣ್ಣಿಟ್ಟಿದೆ. ಸಚಿವ ಬೈರತಿ ಸುರೇಶ್ ವಿರುದ್ಧವೂ ಕಡತ ನಾಪತ್ತೆ ಕೇಸ್ನಲ್ಲಿ ದೂರು ದಾಖಲಾಗಿದೆ. ಇವೆಲ್ಲವನ್ನು ನೋಡೋಣ ಹೈಕಮಾಂಡ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ತನಿಖೆ ಚುರುಕುಗೊಳ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ನಿನ್ನೆಯಷ್ಟೇ ಕೆಲ ಕಾಂಗ್ರೆಸ್ ಹಿರಿಯ ನಾಯಕರು ಮುಡಾ ಕೇಸ್ ಬಗ್ಗೆ ಹೈಕಮಾಂಡ್ ನಾಯಕರು ಸ್ಪಂದಿಸುತ್ತಿಲ್ಲ ಅಂತ ಬೇಸರಗೊಂಡಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆದ ಹೈಕಮಾಂಡ್ ರಾಜಕೀಯ ವಿದ್ಯಮಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಶಾಸಕರು, ಸಚಿವರು, ಹಿರಿಯ ನಾಯಕರ ನಡೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದು, ಕಾಂಗ್ರೆಸ್ ನಾಯಕರ ನಡೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ, ಕೆಪಿಸಿಸಿ ಸಂಶೋಧನಾ ವಿಭಾಗದವರು ಪಿನ್ ಟು ಪಿನ್ ಮಾಹಿತಿ ರವಾನಿಸುತ್ತಿದ್ದಾರೆ. ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿಯಾದ ಬಳಿಕ ಕಾಂಗ್ರೆಸ್ನಲ್ಲಿ ಕೆಲ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರಾ ಅನ್ನೋ ಅನುಮಾನ ಉಂಟಾಗಿದೆ. ಹೀಗಾಗಿ ಕೈಕೋಟೆಯೊಳಗೆ ರಹಸ್ಯ ಸಭೆಗಳು ಆಗ್ತಿವೆ. ಕಾಂಗ್ರೆಸ್ನಲ್ಲಿ ಯಾವುದೇ ಅಸಮಾಧಾನಗಳು ಭುಗಿಲೇಳದಂತೆ ಎಚ್ಚರಿಕೆಯನ್ನ ವಹಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದ್ದು, ಪ್ರತಿನಿತ್ಯ ನಡೆಯೋ ರಾಜಕೀಯ ವಿದ್ಯಮಾನದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸೋರ ಮೇಲೂ ಕೂಡ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ. ಯಾವ್ಯಾವ ಶಾಸಕರು ಯಾವ ಸಚಿವರನ್ನ ಎಲ್ಲಿ ಭೇಟಿ ಮಾಡಿದ್ದಾರೆ, ಎಷ್ಟು ಜನ ಶಾಸಕರ ತಂಡ ಯಾವ ಸಚಿವರನ್ನ ಭೇಟಿ ಮಾಡಿದ್ರು, ಎಲ್ಲೆಲ್ಲಿ ರಹಸ್ಯ ಸಭೆ ಸೇರಿದ್ದಾರೆ, ಏನೇನ್ ಚರ್ಚೆ ಮಾಡಿದ್ದಾರೆ, ಸಭೆ ನಡೆಸಿದ ವಿಡಿಯೋ ತುಣುಕುಗಳನ್ನ ರಿಲೀಸ್ ಮಾಡಿದ್ಯಾರು, ಪಕ್ಷಕ್ಕೆ ಪೂರಕವಾಗಿ ಬೆಳವಣಿಗೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತೆಲ್ಲ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮುಡಾ ಕೇಸ್ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಹಿತಿ ಕಲೆ ಹಾಕೋದು ಸಹಜ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಆಡಳಿತ ಹೇಗೆ ನಡೀತಿದೆ ಅನ್ನೋದರ ಬಗ್ಗೆ ಗಮನ ಇಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿರಬಹುದು. ಆದ್ರೆ ನಾನು ನೋಡ್ದಂಗೆ ಯಾರು ರಹಸ್ಯ ಸಭೆ ಮಾಡ್ತಿಲ್ಲ ಅಂತ ಹೇಳಿದ್ರು. ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ. ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ. ಬೆನ್ನು ನೋವಿನ ಕಾರಣ ಹೇಳಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಪೆಟ್ರೋಲ್ ಬಂಕ್ ಸಿಬ್ಬಂದಿಯಿಂದ ನಡೆಯೋ ಮೋಸ ಬಯಲು. ಇರಾನ್ ಅಧ್ಯಕ್ಷನ ಮೇಲೆ ದಾಳಿಗೆ ಸಜ್ಜಾಗಿದೆಯಾ ಇಸ್ರೇಲ್? ಇವೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಅನಾರೋಗ್ಯ ಕಾರಣ ನೀಡಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಯತ್ನಿಸುತ್ತಿದ್ದಾನೆ. 20 ದಿನಗಳಿಂದ ಬೆನ್ನು ನೋವಿದ್ರೂ ಬಳ್ಳಾರಿಯಲ್ಲಿ ಚಿಕಿತ್ಸೆ ಬೇಡ ಅಂತಿರೋ ದಾಸ ಬೆಂಗಳೂರಿಗೆ ಬರೋದಕ್ಕೆ ಪಟ್ಟು ಹಿಡಿದಿದ್ದಾನೆ. ದರ್ಶನ್ ನಡೆಗೆ ಜೈಲಾಧಿಕಾರಿಗಳು ಟೆನ್ಷನ್ಗೆ ಒಳಗಾಗಿದ್ದಾರೆ. ಭಾರತ್ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಗ್ರಾಹಕರಿಗೆ ಮೋಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯ ಬಸಾಪುರ ಗ್ರಾಮದಲ್ಲಿರುವ ಭಾರತ್ ಪೆಟ್ರೋಲ್ ಪಂಪ್ನಲ್ಲಿ ಕಡಿಮೆ ಪೆಟ್ರೋಲ್ ಹಾಕಿ ಗ್ರಾಹಕರಿಗೆ ಮೋಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಮೋಸ ಹೋಗಿರುವ ಗ್ರಾಹಕರು ಪೆಟ್ರೋಲ್ ಪಂಪ್ಗೆ ಮುತ್ತಿಗೆ ಹಾಕಿ ಬೈಕ್ಗೆ ಪೆಟ್ರೋಲ್ ಹಾಕಿಸಿ ಪರಿಶೀಲಿಸಿದ್ದು ಸಿಬ್ಬಂದಿ ಕಳ್ಳಾಟ ಬಯಲಾಗಿದೆ. ಮೋಸ ಮಾಡುತ್ತಿರುವ ಪಂಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ.
ಮಧ್ಯಪ್ರದೇಶ ರಾಜಧಾನಿ ಭೋಪಾಲ್ ನಗರದಲ್ಲಿ ಬರೋಬ್ಬರಿ 1800 ಕೋಟಿ ರೂಪಾಯಿ ಮೌಲ್ಯದ ಕೊಕೇನ್ ಜಪ್ತಿ ಮಾಡಲಾಗಿದೆ. ಭೋಪಾಲ್ನ ಫ್ಯಾಕ್ಟರಿಯೊಂದರಲ್ಲಿ ಸಂಗ್ರಹಿಸಿದ್ದ ಡ್ರಗ್ಸ್ ಅನ್ನ ಗುಜರಾತ್ನ ಎಟಿಎಸ್ ತಂಡ ವಶಕ್ಕೆ ಪಡೆದಿದೆ. ಇತ್ತೀಚೆಗೆ ದೆಹಲಿಯಲ್ಲಿ 5,000 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೋಲ್ಕತ್ತಾದಲ್ಲಿ ನಡೆದಿದ್ದ ವೈದ್ಯೆ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ಚುರುಕುಗೊಂಡಿದೆ. ಕೃತ್ಯ ನಡೆದಿದ್ದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ವೈದ್ಯರು, ಸಿಬ್ಬಂದಿ ಮತ್ತು ಇಂಟರ್ನ್ಗಳು ಸೇರಿದಂತೆ 10 ಮಂದಿಯನ್ನ ಆಸ್ಪತ್ರೆಯಿಂದ ಹೊರಹಾಕಲಾಗಿದೆ. ಬೆದರಿಸುವಿಕೆ, ಲೈಂಗಿಕ ಕಿರುಕುಳ, ದುರ್ನಡತೆ ಆಧಾರದ ಮೇಲೆ ಕಾಲೇಜ್ನಿಂದ 10 ಜನರನ್ನ ಹೊರದಬ್ಬಲಾಗಿದೆ. ಇವರೆಲ್ಲರೂ ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಜೊತೆ ಸಂಪರ್ಕ ಹೊಂದಿದ್ದಾರೆಂದು ಹೇಳಲಾಗ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ ಟಿವಿ9 ಲೈಫ್ ಸ್ಟೈಲ್ ಆಟೋಮೊಬೈಲ್ಸ್ ಎಕ್ಸ್ಪೋಗೆ ಸತತ 2 ದಿನಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಪೋ ಅಂತ್ಯಗೊಳ್ಳಲಿದ್ದು, ಭರ್ಜರಿ ಗಿಫ್ಟ್ ಜೊತೆಗೆ ರಿಯಾಯಿತಿ ದರದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಲು ಜನರು ಮುಗಿಬಿದ್ದಿದ್ದಾರೆ. ಅಲ್ಲದೆ ದರ್ಶನ್ ಇಂಟರ್ನ್ಯಾಷನಲ್ ಅಗರಬತ್ತಿ ಕಂಪನಿಯಿಂದ ಎಕ್ಸ್ಪೋಗೆ ಬಂದಿರುವ ಕುಟುಂಬಗಳಿಗೆ ಅಗರಬತ್ತಿಯನ್ನ ಉಡುಗೊರೆಯಾಗಿ ನೀಡಲಾಗ್ತಿದೆ.